ಎಲ್ಲರಿಗೂ ನಮಸ್ಕಾರ. ನಾನು ಹಿಂದೆ ಏನು ಹೋಲಿ ಸೆಂಟ್ ಸ್ಕೂಲ್ ನೋಡಾಕತ್ತಿರಲ್ಲ, ಇದು ನಿಮಗೆ ಗೊತ್ತೈತಿ. ಇದು 25 ವರ್ಷ ಜಸ್ಟ್ ಕಂಪ್ಲೀಟ್ ಮಾಡೈತಿ. 25 ವರ್ಷ ಕಂಪ್ಲೀಟ್ ಮಾಡೈತಪ್ಪ ಅಂತಂದು ಇದು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ರೊಕ್ಕ ಹಾಳು ಮಾಡಲಿಲ್ಲ. ಅದರ ಸಂಬಂಧ ಒಂದು ದೊಡ್ಡ ಕಾರ್ಯನ ಮಾಡ್ಯಾರ. ಅದು ಏನಪ್ಪ ಅಂದ್ರೆ 38 ಲಕ್ಷ ರೂಪಾಯಿ ಸೇವಿಂಗ್ ಮಾಡಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಾರ. ಅದು ಹೆಂಗಪ್ಪ ಅಂದ್ರೆ ಇಲ್ಲಿ ಇದ್ದಂಥ ಪೇರೆಂಟ್ಸ್ಗಳಿಗೆ ಮತ್ತು ಇಲ್ಲಿ ಮಕ್ಕಳು ಏನು ಸ್ಕೂಲಿಗೆ ಹಚ್ಚಿರ್ತಾರಲ್ಲ 30,000 ರಿಂದ 40,000 ರೂಪಾಯಿ ಫೀಸ್ ಇರ್ತದೆ, ನಿಮ್ಗೆ ಗೊತ್ತೈತೆ. ಅದ್ರಾಗ ಅವರು ಫೀಸ್ ಕಡಿಮೆ ಮಾಡಿ ಬರೀ ಜಸ್ಟ್ 15,000 10,000ಕ್ಕೆ ಹಿಂಗೆ ಫೀಸ್ ಕಡಿಮೆ ಮಾಡಿ ಅಡ್ಮಿಷನ್ಗಳು ಮಾಡ್ಕೊಂಡಾರ. ಇದ್ರದ್ದು ಏನು ಉಪಯೋಗ ತೊಗೊಂಡಾರಲ್ಲ ಇಲ್ಲಿ ಪೇರೆಂಟ್ಸ್ ಅವ್ರನ್ನ ಮಾತಾಡ್ಸಿನತ್ತ. ಇದರಿಂದ ನಿಮ್ಗೆ ಏನೇನು ಉಪಯೋಗ ಆಗೈತೆ? ಇಲ್ಲಿ ಸ್ಕೂಲ್ನಾಗ ಫೀಸ್ ರಿಯಾಯಿತಿ ಮಾಡಿದ್ರು. 25 ಇಯರ್ದ ಅವ್ರು ಏನು ಕಾರ್ಯಕ್ರಮ ಮಾಡೋದಿತ್ತು ಅದನ್ನು ಬಿಟ್ಟು ನಮಗೆ ರಿಯಾಯಿತಿ ಮಾಡಿದ್ರೆ 25,000-30,000 ರೂಪಾಯಿ ಫೀಸ್ ಇದ್ದಿದ್ದನ್ನು ರಿಯಾಯಿತಿ ಕೊಟ್ಟರು. ಭಾಳ ಅನುಕೂಲ ಆಗೈತಿ. ಮುಂದಿನ ಸಲಾನು ನಾವು ಒಟ್ಟು ಈ ಸ್ಕೂಲ್ ಬಿಡಿಸಂಗಿಲ್ಲ ನಾವು, ಯಾಕಂದ್ರೆ ಇಲ್ಲೆಲ್ಲ ರೀಸನಬಲ್ ಐತಿ. ನಮ್ಮ 2 ಮಕ್ಳು ಬರ್ತಾವ್ರಿ ಇಲ್ಲಿ, ಅದರಿಂದ ಮತ್ತು 30,000-40,000 ರೂಪಾಯಿ ಫೀಸ್ ಇದೆ. ಒಂದು ಸ್ವಲ್ಪ ಕಮ್ಮಿ ಆಗೋಣ, ಅದರಿಂದ ನಮಗೂ ಹೆಲ್ಪ್ ಆಗೈತ್ರಿ, ಮಕ್ಕಳಿಗೆ ಇದು ಆಗೈತಿ. ಇದರಿಂದ ಒಂದೊಂದು ಮಗುವಿಗೆ 5,000 ರಿಂದ 8,000-10,000 ಸಾವಿರವರೆಗೂ ಉಳಿತಾಯ ಆದಿದ್ದಲ್ಲದೆ ಇದಕ್ಕೆ ಶಿಕ್ಷಣ ಸಂಸ್ಥೆಗೆ ಭಾರಿ ಹೊರೆ ಆಗಿರ್ಬೋದು ಸರ್. ಆದರೆ ಪಾಲಕರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದಾಗ ಆಯ್ತು ಸರ್. 4 ಮಕ್ಕಳು ಇಲ್ಲೇ ಕಲ್ತಿದ್ದಾರೆ. ಈಗ 3 ಜನ ಅದರೊಳಗೆ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇಂಗ್ಲೀಷ್ ಅನ್ನೋ ಪದ ಗೊತ್ತಿಲ್ಲದೆ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಮೊಟ್ಟ ಮೊದಲಿಗೆ ಕಂಡಿದ್ದು ಹೋಲಿ ಸೆಂಟ್ ಸ್ಕೂಲ್ ಅಂತ ಬಹಳಷ್ಟು ಹೆಮ್ಮೆ ಆಗುತ್ತೆ. 3 ಜನ ಮಕ್ಳು ಅದಾರ ರೀ. ಒಬ್ಬೊಬ್ಬರಿಗೆ 8,000, ಆಮೇಲೆ 5,000 ಕಮ್ಮಿ ಆಗೈತ್ರಿ ಸರ್. ವ್ಯಾನಿನ ಫೀಸ್ನು ಕಮ್ಮಿ ಆಗೈತ್ರಿ ಸರ್. ಇಲ್ಲಿ ಸರ್ ಗಟ್ಟು ಮಾತಾಡ್ತೀನಿ. ಇದನ್ನು ಹೆಂಗೆ 38 ಲಕ್ಷ ರೂಪಾಯಿ ಇದನ್ನು ಹೆಂಗೆ ಪ್ಲ್ಯಾನ್ ಬತ್ತು, ಇವ್ರ ತಲೆಯಾಗ ಹೆಂಗೆ ಬತ್ತು ಸರ್ ಗಟ್ಟು ಕೇಳ್ಬಿಡ್ತೀನಿ ಅಂತ. ಕಳೆದ 25 ವರ್ಷದಿಂದ ಪೇರೆಂಟ್ಸ್ ಎಲ್ಲ ನಮ್ಗೆ ಸಾಕಷ್ಟು ಸಹಕಾರ ಮಾಡಿದರು. ಕಾರ್ಯಕ್ರಮಕ್ಕಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಿಂತ ಅದೇ ದುಡ್ಡನ್ನು ನಾವು ಪಾಲಕರಿಗೆ ಕೊಡಮಾಡಬೇಕು ಅನ್ನೋಂಥ ವಿಚಾರ ಬಂತು. ಅದಕ್ಕಾಗಿ ಅವರಿಗೆ ನಾವು ಅದನ್ನು ಕೆರೆ ನೀರನ್ನು ಕೆರೆಗೆ ಚೆಲ್ಲೋದ್ರ ಮುಖಾಂತರ ನಾವು ಖುಷಿಯಾಗಿದ್ದೀವಿ. ಪಾಲಕರ ಸಹಕಾರ ನೆನೆಸ್ತಾ ಇದ್ದೀವಿ. ಫಂಕ್ಷನ್ ಮಾಡ್ಬೇಕಂತಂದು ಏನೂ ಅನಿಸ್ಲಿಲ್ಲ ಅನ್ಸರ ದೊಡ್ಡ ಪ್ರಮಾಣದಾಗ ಫಂಕ್ಷನ್ ಮಾಡಿ ಪ್ರಚಾರ ಇಟ್ಟಿಸ್ಕೊಳ್ಳೋದಕ್ಕಿಂತ ಪಾಲಕರು ಕೊಡಮಾಡಿರೋಂಥದ್ದನ್ನು ಅವ್ರು ಕೊಡಬೇಕು ಅನ್ನೋಂಥದ್ದು ಬಂತು. ಅದಕ್ಕೆ ಪಾಲಕರು ಖುಷಿ ಇದ್ದಾರೆ, ನಾವು ಖುಷಿ ಇದ್ದೀವಿ. ಪಾಲಕರು ಕೂಡ ಇದರಿಂದ ನಿಮ್ಮ ಸಂಸ್ಥೆಗೆ ಹೊಡೆದು ಬಿದ್ದಿಲ್ಲ ಅನ್ಸರ. ಆರ್ಥಿಕವಾಗಿ 38 ಲಕ್ಷ ರೂಪಾಯಿ ಹತ್ರವರೆಗೂ ನಮಗೆ ಲಾಸ್ ಆಗಿದೆ. ಬಟ್ ಅದನ್ನು ಲಾಸ್ ಅನ್ನೋದಕ್ಕಿಂತ ನಾವು ಪಾಲಕರ ದುಡ್ಡು ಅವ್ರಿಗೆ ಕೊಟ್ಟೇವೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ನಾನು ಹಿಂದೆ ಒಂದು ಚಾರ್ಟ್ ತೋರಿಸ್ತೇನೆ ನಿಮಗೆ. ಈ ಚಾರ್ಟ್ದಾಗ ಎಲ್ಲ ಸ್ಟೂಡೆಂಟ್ಗಳದ್ದು ರೊಕ್ಕ ಬರ್ದಾರ. ಇಲ್ಲಿ ಏನು ಬರೀ 6,000 ರೂಪಾಯಿ ಕಾಣಕತ್ತಲ್ಲ. ಇಲ್ಲಿ ಇದೆಲ್ಲ ಯಾವ ಊರಿಂದ ಬಂದ್ರು ಬರೀ 6,000 ರೂಪಾಯಿ ತೊಗೊಂಡಾರ. ಎಷ್ಟು ದೂರಿಂದ ಬಂದರೂ 6,000 ರೂಪಾಯಿ ತೊಗೊಂಡಾರ. ಮತ್ತು ಇಲ್ಲೆಲ್ಲ 20,000 ರೂಪಾಯಿ 25,000 ರೂಪಾಯಿ ಕಾಣತ್ತಲ್ಲ. ಇದು 35,000 40,000 ರೂಪಾಯಿ ಇತ್ತು, 25,000 ರೂಪಾಯಿ ತೊಗೊಂಡಾರ. ಹಿಂಗೆ 12,000 13,000 ರೂಪಾಯಿ ಕಡಿಮೆ ಮಾಡ್ಯಾರ. ಇದು ದೊಡ್ಡ ಚಾರ್ಟ್ ಏನು ನೋಡಾಯ್ತಿರಲ್ಲ, ಇದೆಲ್ಲ ನಿಮಗೆ ಗೊತ್ತಾಗ್ಲತ್ತಂದು ಎಷ್ಟೆಷ್ಟು ಜನಕ್ಕೆ ಯಾರ್ಯಾರ ಹೆಸರು ಇವೆಲ್ಲ ಏನು ಬೇಕಲ್ಲ ಎಲ್ಲ ಕರೆಕ್ಟಾಗಿ ಮಾಡ್ಯಾರ. ಇದೆಲ್ಲ ಒಂದು ಚಾರ್ಟ್ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡ್ಯಾರ. ಮತ್ತು ನಾ ಮುಂದಿನ ವಿಡಿಯೋದಾಗ ನಿಮ್ಮ ಸಿಗ್ನತ್ತ ಎಲ್ಲರಿಗೆ ನಮಸ್ಕಾರ.